ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿ ಹೊಲದಲ್ಲಿರುವ ದೌಲಾಸಾಬ್ ಕ್ಯಾಂಪ್ನ ಮನೆಗಳಿಗೆ ಹೋಗಲು ರಸ್ತೆ ಇರಲಿಲ್ಲ. ಸುಮಾರು 2 ಕಿಲೋಮೀಟರ್ ರಸ್ತೆ ಗುಂಡಿ ಬಿದ್ದು ಪಾಳು ಬಿದ್ದಿತ್ತು. ಕ್ಯಾಂಪ್ನ ಮನೆಗಳಿಗೆ ತೆರಳಲು ವಯಸ್ಸಾದವರು, ಯುವಕರು, ಮಕ್ಕಳು ಸಹ ಕಷ್ಟಪಡುತ್ತಿದ್ದರು. ಕಳೆದ ಚುನಾವಣೆ ಪ್ರಚಾರಕ್ಕೆ ತೆರಳಿದ ಕಾಂಗ್ರೆಸ್ ಮುಖಂಡರಾದ ಚಂದ್ರಕಾಂತ್ ಮಲ್ಕಾಪುರ್ ಅವರು ಹರಸಾಹಸ ಪಟ್ಟು ರಸ್ತೆಯನ್ನು ಗಮನಿಸಿದರು. 10ಕ್ಕೂ ಹೆಚ್ಚು ಹೊಲದಲ್ಲಿ ಮನೆ ಮಾಡಿಕೊಂಡು ವಾಸವಾಗಿರುವ ಜನಗಳಿಗೆ ಈ ಚುನಾವಣೆ ಮುಗಿದ ನಂತರ ಖಂಡಿತ ನಿಮಗೆ ರೋಡನ್ನು ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಅದೇ ಮಾತಿನಂತೆ ಕಳೆದ 2 ದಿನಗಳ ಹಿಂದೆ ತಾವೇ ಸ್ವತಃ ಖುದ್ದಾಗಿ ಮುಂದೆ ನಿಂತು ಬೆಳೆದಿರುವ ಗಿಡ ಗಂಟೆಗಳನ್ನು ಸ್ವಚ್ಛತೆ ಮಾಡಿಸಿ ಸುಮಾರು 275 ಹೆಚ್ಚು ಟ್ರ್ಯಾಕ್ಟರ್ ಮರ್ಮವನ್ನ ಸ್ವಂತ ಖರ್ಚಿನಲ್ಲಿ ಹೊಡೆಸಿ ಬಹಳ ಸುಂದರವಾಗಿ ಕಾಣುವಂತೆ ರಸ್ತೆ ಮಾಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸಿಸಿ ರೋಡ್ ಕೂಡ ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ಕೂಡ ನೀಡಿದ್ದಾರೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಮುಂಚೆ ನಾವು ಪರದಾಡುತ್ತಿದ್ದೆವು, ಆದರೆ ಈಗ ತುಂಬಾ ಅನುಕೂಲವಾಗಿದೆ. ಬೈಕ್ ಸವಾರರು ಆರಾಮವಾಗಿ ಓಡಾಡಬಹುದು ಎಂದು ತಿಳಿಸಿದರು. ಚಂದ್ರಕಾಂತ್ ಮಲ್ಕಾಪುರ್ ಅವರು ನಮ್ಮ ಗ್ರಾಮಕ್ಕೆ ಬಹಳಷ್ಟು ತಮ್ಮ ಕೈಲಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ನಮ್ಮ ಮನೆ ದೇವರಾದ ಪರಮಾನಂದ ಸ್ವಾಮಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ, ಕಾಪಾಡಲಿ ಎಂದು ಹಾರೈಸಿದರು. ನನ್ನ ದೌಲಸಾಬ್ ಮಶಕ್ ಸಾಬ್ ಹೆಬ್ಬಾಳಕೆ ನನ್ನ ಹೊಲದಲ್ಲಿ ಒಂದು 8 ಮನೆ ಅವ. ಮೊದಲು ಜಾಲಿ ಎಟ್ ಟೈಮ್ ಜಾಲಿ ಇತ್ತು, ಹೋಗಕ್ಕೆ ಬರೋಕ್ಕೆ ಅಭ್ಯಂತರ ಇತ್ತು. ಇದು ಕೆಸರು ಮೊಳಕಮಟ್ಟ ಸಿಗಿದ್ದು ಹಂಗೆ ತಿರುಗಾಡ್ತಿದ್ವಿ. ನಮ್ಮ ಟಿ.ಪಿ. ಚಂದ್ರಗೌಡರು ಇಲ್ಲಿ ನಮ್ಗೆ ಇಲೆಕ್ಷನ್ ಮುಂದೆ ಬಂದು ನೋಡಿದರು. ನಾ ಇಟ್ಟಿದ್ರೆ ಮಾಡಿಸ್ತೀನಿ ಈ ಟೈಮ್ನಾಗ, ನೀನೇನು ಅದು ತಲೆ ಕೆಡಿಸಿ ಬಂದು ನಿನ್ನೆ ಆಚಾರ ದಿನ ನಮಗೊಂದು 250 ಮಿನಿಮಮ್ ಹೆಚ್ಚಿಗೆ ಹಾಕ್ಯಾರ ಅಂತ ತಿಳ್ಕಾರಿ ಮರಮ ಹಾಕಿ ರೋಡ್ ಮಾಡಿ ಕೊಟ್ಟಾರ. ಇನ್ನು ಸಿ ಮಾಡ್ತೀವಿ ಅಂತವ್ರು ಹೇಳ್ಯಾರ ಸರ. ಅವ್ರು ಒಳ್ಳೇದಾಗಿ ನಾವು ಹಿಂಗೆ ಕಾಲಂತ ಮಾಡ್ಕೊಂತ ಹೋಗ್ತಾರೆ. ನಮ್ಮ ಗುರ್ತಾಗ ಊರೆಲ್ಲ ಮುಗಿದ್ರೆ ಇದಿಟ್ಟು ಹೊಳ್ಕೊಂಡು ಕೂತಿತ್ತು. ಇದನ್ನು ಮುಗಿಸ್ಯಾರ ನಮ್ಗೆ ಅನ್ಸೋ ಮಟ್ಟಿಗೆ. ಸಿ ಆಗ್ತು ಅಂತ ಹೇಳ್ಯಾರ, ಆಗ್ತಾರೆ ಅವರು, ಗ್ಯಾರಂಟಿಡ್ ಆಗ್ತಾರೆ. ಅಲ್ಲ ಬಿ ನಮ್ಮದು ಅಡ್ಡ ಹೆಸ್ರು ಆರ್ಗುರ್ರಿ ದೌಲಸಾಬ ಗಂಡ್ರಿ. ನಮ್ಗೆ ಭಾಳ ಅಭ್ಯಂತರ ಇತ್ತು ರೀ. ದಾರಿ ಭಾಳ ಅನುಕೂಲ ಮಾಡಿ ಕೊಟ್ಟಾರ್ರಿ ನಮ್ಗೆ ಚಂದ್ರಗೌಡರು. ನಮ್ಗೆ ಭಾಳ ಇದು ತೊಂದ್ರೆ ಇತ್ತು ರೀ. ಇಲ್ಲಿ ಬರ್ಲಾಕ ಹೋಗ್ಲಾಕ ನಮ್ಗೆ ದಾರಿ ಇದ್ದಿದ್ದಲ್ರಿ, ಏನಿದ್ದಿದ್ದಲ್ರಿ, ಬರೀ ಉದಲಾಗ ಬರ್ತಿದ್ವಿ ರೀ. ಅವ್ರಿಗೆ ಭಾಳ ಧನ್ಯವಾದ ರೀ. ಯಾರು ಮಾಡಿಕೊಡ್ರಮ್ಮ ಈ ರೋಡು? ಮರಮೇಲೆ ಯಾರು ಓಡಿಸ್ಯಾರ ಈಗ? ಚಂದ್ರಗೌಡ್ರಿ ನಮ್ಮ ಕೆಲಸ ಮಾಡ್ಯಾನ್ರಿ ಪಾಪ. ನಮ್ಮ ಮಾತು ಕೊಟ್ಟಿದ್ದನ್ರಿ, ಎಲೆಕ್ಷನ್ ಮುಂದೆ ಮಾಡ್ತಾನೆ ರೀ, ನಾನು ಮಾಡ್ತೀನಿ ಅಕ್ಕ, ನೀನು ಏನು ಇದು ಮಾಡಬೇಡ ಅಂದನ್ರಿ, ಮಾಡಿದನ್ರಿ. ನಮ್ಗೆ ಭಾಳ ಧನ್ಯವಾದ ರೀ ಅವ್ರು. ನಿಮ್ಮ ಹೆಸರಮ್ಮ? ಅಲ್ಲ ಬಿ ವರದಿ ಪರಮಾತ್ಮ, ನ್ಯೂಸ್ 24 ಕನ್ನಡ.